ಇವಾಗಲೂ ತುಂಬಾ ಸ್ಕೇರಿ ಆಗೈತೆ ಈ ಗುಹೆ. ಇಲ್ಲೇನು ಮಾಯ ಐತೆ ಅಂತ ಗೊತ್ತಿಲ್ಲ, ಆದರೆ ಇದನ್ನು ಮಾಯಾ ಮಂದಿರ ಅಂತ ಕರೀತಾರೆ. ಈ ಗುಹೆ ಟೋಟಲ್ ಆಗಿ 3 ಕಿಲೋಮೀಟರ್ ಐತೆ ಒಳಗಡೆ. ನೋಡಿ ಅಲ್ಲಿ ಬರೆದವ್ರೆ ಕೋಟಿಲಿಂಗಲ್ವ ಅಂತ. ಒಬ್ಬೊಬ್ಬರೇ ಬಂದರೆ ಮಾತ್ರ ನಿಜವೂ ತುಂಬಾ ಭಯ ಆಗುತ್ತೆ. ತಾಡ್ಪತ್ರೆಯಿಂದ ಡೈರೆಕ್ಟ್ ಬಸ್ ಹತ್ಕೊಂಡು ಬೆಳ್ಳಂಗೆ ಬಂದೆ. ಬಸ್ಸು ಬೆಳ್ಳಂ ಕೇವ್ಸ್ ಹತ್ರನೇ ಸ್ಟಾಪ್ ಕೊಡುತ್ತೆ. ತಾಡ್ಪತ್ರೆಯಿಂದ ಬೆಳ್ಳಂ ಕೇವ್ಸ್ಗೆ 45 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇವಾಗ ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ಬೆಳಗ್ಗೆನೇ ಬಂದರೆ ನೀಟಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಬಿಸಿಲು ಕಮ್ಮಿ ಇರುತ್ತೆ ಅಂದ್ಕೊಂಡೆ, ಇಲ್ಲಿ ನೋಡಿದ್ರೆ ತುಂಬಾ ಬಿಸಿಲು. ಏನಿಲ್ಲ, ಇವಾಗ ಪಾರ್ಕ್ ಥರ ನೋಡ್ತಾ ಇದ್ದೀರಾ, ಇದ್ರ ಕೆಳಗಡೆ ದೊಡ್ಡ ಗುಹೆ ಇರೋದು. ಇವಾಗ ಟೈಮು 9 ಗಂಟೆ, 10 ಗಂಟೆಗೆ ಓಪನ್ ಅಂತೆ. ಅಲ್ಲಿ ತನಕ ಇವಾಗ ವೆಯ್ಟ್ ಮಾಡಲೇಬೇಕು. ಇದೇ ನೋಡಿ ಟಿಕೆಟು 90 ರೂಪೀಸ್, 90 ರೂಪಾಯಿ ಚಾರ್ಜು. 70 ಇತ್ತು, ಇವಾಗ 90 ಮಾಡಿದ್ದಾರೆ. ಇದೇ ನೋಡಿ ಎಂಟ್ರೆನ್ಸು. ಹೊರಗಡೆಯಿಂದ ನೋಡೋಕ್ಕೆ ಯಾವುದೋ ಒಂದು ಕಟ್ಟೆ ಥರ ಕಾಣಿಸ್ತಾ ಇದೆ. ಇಲ್ಲಿಂದ ಒಳಗಡೆ ಹೋಗ್ಬೇಕು. ಇದೇನೆ ಬೆಳ್ಳಂ ಕೇವ್ಸ್ಗೆ ಎಂಟ್ರೆನ್ಸು. ನಾನು ಇಲ್ಲೇ ಪಕ್ಕದಲ್ಲಿ ವಾಲ್ಮೀಕಿ ಕೇವ್ಸ್ಗೆ ಹೋಗಿದ್ದೆ. ಅಲ್ಲಿ 1000 ಅಡಿ ಕೆಳಗಡೆ ಇಳಿಬೇಕಿತ್ತು. ಇದು ಸ್ವಲ್ಪ ಚಿಕ್ಕದೇನೆ, ಆದರೆ ಒಳಗಡೆ ಹೆಂಗೈತೆ ಗೊತ್ತಿಲ್ಲ. ನೋಡಿ ಈ ಜಾಗದಲ್ಲಿ ಅಷ್ಟೇ ಇಲ್ಲಿ ಬೆಳಕು. ಇಲ್ಲಿಂದ ಎಂಟ್ರೆನ್ಸ್. ಯಾರೂ ಇಲ್ಲ ಗುರು, ಒಬ್ಬನೇ ಹೋಗ್ತಾಯಿದ್ದೀನಿ. ನಿಜವೂ ಸ್ಟಾರ್ಟಿಂಗೇ ಭಯ ಆಗ್ತೈತೆ. ಯಾಕಂದರೆ ಒಳಗಡೆ ಇಲ್ಲಿ ಎಷ್ಟು ದೊಡ್ಡದಾಗೈತೆ ಅಂದರೆ ನಿಜವಾಗ್ಲೂ 2-3 ಲಾರಿನೇ ಹೋಗ್ಬೋದು, ಅಷ್ಟು ದೊಡ್ಡದಾಗೈತೆ ಇಲ್ಲಿ. ನೋಡಿ ಎಷ್ಟು ದೊಡ್ಡದಾಗೈತೆ ಅಂದರೆ ಇದು. ಸೊ ಇಲ್ಲಿ ಬಂದಾಗ ಇಲ್ಲಿ 1, ಇಲ್ಲೊಂದು 2 ಮತ್ತು ಇಲ್ಲಿ 3 ಕಡೆ ಜಾಗ ಇಲ್ಲಿ ಕಾಣಿಸುತ್ತೆ. ಇಲ್ಲೋಗೋಣ ಇವಾಗ. ಇಲ್ಲಿ ಚಲಪತಿ ರೆಡ್ಡಿ ಹಾಲ್ ಅಂತ ಬರೆದಿದ್ದಾರೆ. ಇಲ್ಲಿ ಯಾವುದೇ ರೀತಿ ಲೈಟ್ ಇಲ್ಲ. ನಾನು ಮೊಬೈಲಲ್ಲಿ ಟಾರ್ಚ್ ಬಿಟ್ಕೊಂಡು ಹೋಗ್ತಾಯಿದ್ದೀನಿ. ಎಷ್ಟು ಕತ್ಲೈತೆ ಅಂದರೆ ಮೊಬೈಲ್ ಟಾರ್ಚಲ್ಲೂ ನನಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ, ಅಷ್ಟು ಕತ್ಲೈತೆ ಇಲ್ಲಿ. ಇಲ್ಲಿ ಯಾವುದೋ ಒಂದು ಸಣ್ಣ ದಾರಿ ಐತೆ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತೈತಲ್ವ, ಫುಲ್ ಕತ್ಲೆ ಇಲ್ಲಿ ಯಾವುದೇ ರೀತಿ ಲೈಟ್ ಇಲ್ಲ, ತುಂಬಾ ಚಿಕ್ಕ ಇಲ್ಲಿ. ಇಲ್ಲಿ ನೋಡಿ ಮೇಲೆ ಏನು ಕಡಿದಿದೆ ಫುಲ್ಲು, ಅಷ್ಟು ಚಿಕ್ಕದು. ನೋಡಿ ಎಷ್ಟು ಚಿಕ್ಕದಾಗೈತೆ. ಇಲ್ಲೇನಿಲ್ಲ, ಇಲ್ಲೇನಿಲ್ಲ. ಹೋಗಲ್ಲ, ಸಖತ್ ಭಯ ಆಗುತ್ತೆ ಮಾತ್ರ. ಇಲ್ಲೆಲ್ಲ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಆವಾಗ ನೀರು ಹರಿದು ಈ ಥರ ಆಗಿರೋದು ನೋಡಿ. ಇಲ್ಲೆಲ್ಲ ಆವಾಗ ಇಲ್ಲೆಲ್ಲ ಇದ್ರ ತುಂಬ ನೀರು ಹರ್ಕೊಂಡು ಹೋಗ್ತಾಯಿತ್ತು, ಅದರಿಂದ ಇದು ಈ ಥರ ಆಗಿರೋದು. ಈ ಗುಹೆ ಒಳಗೆ ಬಂದಮೇಲೆ ನನಗಂತೂ ಮೈಸ್ ಥರ ಫೀಲ್ ಆಗ್ತೈತೆ. ಯಾವ ದಾರಿಲಿ ಹೋಗ್ಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಇಲ್ಲಿನ ದಾರಿಗಳು ಎಷ್ಟು ಕನ್ಫ್ಯೂಸಿಂಗ್ ಆಗ್ತಾಯಿದೆ ಅಂದರೆ, ಸ್ವಲ್ಪ ಟೈಮಿಂದ ನನ್ನ ಮುಂದೆ ಹೋದವರೆಲ್ಲ ಮತ್ತೆ ನನ್ನ ಮುಂದೆನೇ ಬರ್ತಾಯಿದ್ದಾರೆ. ಅಷ್ಟು ಕನ್ಫ್ಯೂಸಿಂಗ್ ಆಗೈತೆ ಈ ಗುಹೆ ದಾರಿಗಳು. ನೋಡಿ ನನ್ನ ತಲೆ ಇಲ್ಲಿ ಮೇಲೆ ಹೋಗ್ತೈತೆ, ಅಷ್ಟು ಬೆಂಡಾಗಿ ಹೋಗ್ಬೇಕು. ಇಲ್ಲೇನಿಲ್ಲ ಅಂದರೆ ತುಂಬಾ ಸೆಕೆ ಆಗ್ಬಿಡ್ತು ಮಾತ್ರ. ಒಬ್ಬೊಬ್ಬರೇ ಬಂದರೆ ಮಾತ್ರ ನಿಜವೂ ತುಂಬಾ ಭಯ ಆಗುತ್ತೆ, ಅಷ್ಟು ಸ್ಕೇರಿ ಆಗೈತೆ ಈ ಗುಹೆ. ನೋಡಿ ಇಲ್ಲೆಲ್ಲ ಹೆಂಗೈತೆ, ಸ್ಟಾಲಾಗ್ಮೈಟ್ ಅಂತಲೂ ಅಂತಾರೆ ಇದನ್ನು. ನಾನಿವಾಗ ಈ ದಾರಿಲಿ ಹೋಗ್ಬೇಕು. ಇಲ್ಲಿ ನೀರೇನೋ ಬಂದಿತ್ತು ಅನಿಸುತ್ತೆ. ನೆಲ ಎಲ್ಲ ಫುಲ್ ತ್ಯಾವಾಗೈತೆ ಮತ್ತು ಸ್ಕಿಡ್ ಆಗ್ತೈತೆ, ಫುಲ್ಲು ಬದಿ ಐತೆ ನೋಡಿ ಇಲ್ಲೆಲ್ಲ. ಇಲ್ಲಿ ಕಲರ್ ಲೈಟ್ಗಳೈತೆ, ಆದರೆ ಏನೂ ಕಾಣಿಸ್ತಾ ಇಲ್ಲ. ನಾನಿವಾಗ ಈ ಕಡೆ ಏನೋ ಹೋಗ್ಬೇಕು ಅನಿಸುತ್ತೆ. ಇಲ್ಲೊಂದು ದಾರಿ ಕಾಣಿಸ್ತೈತೆ. ಏನು ಈ ಥರ ಆಯ್ತಿದ್ದು. ಇಲ್ಲೆಲ್ಲ ನೀರು ಬರುತ್ತೆ ಅನಿಸುತ್ತೆ. ಇಲ್ಲೆಲ್ಲ ಫುಲ್ ತ್ಯಾವ ಆಗೈತೆ. ನಾನಂತೂ ಫುಲ್ ಸ್ಕಿಡ್ ಆಗ್ತಾಯಿದ್ದೀನಿ, ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಇಲ್ಲಂತೂ ಫುಲ್ ಸೆಕೆ, ಒಂಚೂರು ಗಾಳಿ ಇಲ್ಲ.
ವಾಲ್ಮೀಕಿ ಗುಹೆಗಿಂತ 2 ಪಟ್ಟು ದೊಡ್ಡದು ಅಂತ ಹೇಳ್ಬೋದು. ಯಾಕಂದರೆ ನಿಜವಾಗ್ಲೂ ಎಕ್ಸ್ಪ್ಲೋರ್ ಮಾಡ್ತಾ ಇದ್ರೆ ಮುಗಿತಾನೇ ಇಲ್ಲ. ಒಳಗಡೆ ಬೇರೆ ಬೇರೆ ಗುಹೆ ಒಳಗೆ ಹೋಗ್ತಾ ಇದೀನಿ ಹೊರತು ಇನ್ನು ಮುಗಿಲೇ ಇಲ್ಲ. ಇಲ್ಲಿ ಯಾವುದೋ ನೋಡಿ, ಇಲ್ಲಿ ದೊಡ್ಡ ಹಾಲ್ ಥರ ಕಾಣಿಸ್ತೈತೆ. ಅಲ್ಲಿ ಈಚೆ ಯಾವುದೋ ಮಂಟಪ ಅಂತೇನೋ ಇತ್ತು. ಇದು ಇಲ್ಲಿ ಏನೋ ಒಂದು ಸಣ್ಣ ದಾರಿ, ಅಂದರೆ ದಾರಿ ಎಲ್ಲ ಅನಿಸುತ್ತೆ. ಇದು ಏನೋ ಕಾಣಿಸ್ತೈತೆ, ನೋಡೋಣ ಇಲ್ಲಿ. ನೋಡ್ತೀನಿ ಅಂದರೆ ಹತ್ಬೇಕು ಇಲ್ಲಿ ಮೇಲೆ. ಚೂರು ಲೈಟ್ ಇಲ್ಲ ಅಲ್ಲಿ. ಇದು ಫುಲ್ಲು ಡೌನು. ಇದು ಫುಲ್ ಕೆಳಗಿದೆ, ಹಳ್ಳ. ಇದು ಹೇಳಿದ್ರೆ ಮಾತ್ರ ನಿಜವಲ್ಲೂ ಮೇಕತ್ತಕ್ಕಾಗಲ್ಲ. ಇದ್ರ ಸವಸ ಬೇಡ. ನೋಡಿ ಅಲ್ಲಿ ಹೆಂಗೈತೆ ನೋಡಿ. ಅಲ್ಲಿ ಫುಲ್ ಕೆಳಗಡೆ ಸ್ವಲ್ಪ ಏನೋ ದಾರಿ ಥರ ಐತೆ, ಆದರೆ ಇಳಿಯೋಕ್ಕಾಗಲ್ಲ. ನಿಜವಾಗ್ಲೂ ತುಂಬಾ ಸ್ಕೆರಿ ಆಗೈತೆ ಈ ಗುಹೆ 3 ಕಿಲೋಮೀಟ್ರ್ ಉದ್ದ ಇರೋದು. ಆದರೆ ನಮ್ಗಳಿಗೆ ಬರೀ 1.5 ಕಿಲೋಮೀಟ್ರ್ ಮಾತ್ರ ಎಂಟ್ರಿ ಮಾಡೋದು. ಟೂರಿಸ್ಟ್ಗಳಿಗೆ 1.5 ಕಿಲೋಮೀಟ್ರ್ ಮಾತ್ರ ಎಂಟ್ರಿ. ಇಂಡಿಯಾಗೆ 2ನೇ ಲಾರ್ಜೆಸ್ಟ್ ಗುಹೆ ಇದು, ಬೆಳ್ಳೂಮ್ ಕೇವ್ಸು. ನೋಡಿ ಅಲ್ಲಿ ಕಾಣಿಸ್ತೈತಲ್ಲ, ಅದೇ ಫ್ಯಾನು, ಅದೇ ಸೌಂಡ್ ಬರ್ತಾ ಇರೋದು. ಒಳಗಡೆ ಗಾಳಿ ಆಡಲಿ ಅಂತ 1984 ಬ್ರಿಟಿಷ್ ಸರ್ವೆ ಆಗಿದ್ದ ರಾಬರ್ಟ್ ಬ್ರೂಸ್ ಫೂಟನ್ ಅವರು ಈ ಗುಹೆನ ಕಂಡುಹಿಡಿತಾರೆ. ಇಲ್ಲಿ ಬುದ್ಧಿಸ್ಟ್ ಅವರು ಧ್ಯಾನ ಕೂಡ ಮಾಡ್ತಾ ಇದ್ರಂತೆ. ನೋಡಿ ಇಲ್ಲಿ ಕೋಟಿಲಿಂಗ. ಈ ಕಡೆ ಹೋದರೆ ಮಾಯಾ ಮಂದಿರು. ಇವಾಗ ಮಾಯಾ ಮಂದಿರ ನೋಡ್ಕೊಂಬರೋಣ. ಇಲ್ಲೇನು ಮಾಯ ಐತೆ ಅಂತ ಗೊತ್ತಿಲ್ಲ, ಆದರೆ ಇದನ್ನು ಮಾಯಾ ಮಂದಿರ ಅಂತ ಕರೀತಾರೆ. ಕಾಣಿಸ್ತಾ ಐತೆ ಅನ್ಕೋತೀನಿ. ನೋಡಿ ಇಲ್ಲಿ ಮಾಯಾ ಮಂದಿರ ಇದೆ ಅಂತ ಯಾರೋ ಮಾರ್ಕ್ ಹಾಕಿದ್ದಾರೆ. ಇದೇ ಮಾಯಾ ಮಂದಿರ. ಇಲ್ಲಿ ಇಷ್ಟೇನೆ ಇದು. ಇಲ್ಲಿ ಕೋಟಿಲಿಂಗಕ್ಕೆ ಹೋಗೋದು. ಆ ಕಡೆ ಅಲ್ಲಿ ಮಾಯಾ ಮಂದಿರಕ್ಕೆ ಹೋಗಿದ್ದು. ಇವಾಗ ಕೋಟಿಲಿಂಗಕ್ಕೆ ಹೋಗೋಣ. ಕೋಟಿಲಿಂಗ ನೋಡಿ, ಇದೇನೆ ಕೋಟಿಲಿಂಗ ಅಂತ ಹೇಳೋದು. ಇಲ್ಲಿ ನಾನು ಕೋಟಿಲಿಂಗ ಇಲ್ಲಿ ಅಂತ ಹುಡುಕ್ತಾ ಇದ್ದೆ, ಆದರೆ ಇದೇನೆ ಇಲ್ಲಿ ಕೋಟಿಲಿಂಗ ಅಂತ ಹೇಳೋದು. ನೋಡಿ ಇಲ್ಲಿ ಚಿಕ್ಕ ಚಿಕ್ಕದು ಕಾಣಿಸ್ತೈತಲ್ಲ, ಇದನ್ನೇ ಕೋಟಿಲಿಂಗ ಅಂತ ಕರೀತಾರೆ. ಇಲ್ಲೆಲ್ಲ ಇದೆ, ತುಂಬ ಐತೆ. ಅಲ್ಲಿ ಬರ್ದವ್ರು ನೋಡಿ, ಕೋಟಿಲಿಂಗಲು ಅಂತ. ನೋಡಿ ಇಲ್ಲಿ ಇದ್ರ ಒಳಗಡೆನೂ ಹೋಗ್ಬೋದು, ಆದರೆ ತುಂಬಾ ಕತ್ಲೈತೆ. ಈ ದಾರಿನೂ ಭಯಂಕರವಾಗೈತೆ ಗುರು. ಪಾತಾಳ ಗಂಗೆಗೆ ದಾರಿ. ಇಲ್ಲಿ ಮೆಟ್ಲು ಕಾಣ್ತಾ ಇದಲ್ಲ, ಅದ್ರ ಪಕ್ಕ ಒಳಗಡೆ ಹೋಗ್ಬೇಕು ಪಾತಾಳ ಗಂಗೆಗೆ. ಇದೇ ಪಾತಾಳ ಗಂಗೆ. ಏನಪ್ಪ ಅಂದರೆ ಕರೆಕ್ಟಾಗಿ ಆ ಜಾಗದಲ್ಲಿ ಲೈಟ್ ಆನ್ ಆಗಿಲ್ಲ, ಅದರಿಂದ ನನಗೆ ನಿಜವಲ್ಲೂ ಏನು ಕಾಣಿಸ್ತಾ ಇಲ್ಲ. ಅಲ್ಲಿ ನೀರೈತೆ ನೋಡಿ, ಅಲ್ಲಿ ನೀರೈತೆ, ಆದರೆ ಅದು ಕಾಣಿಸ್ತಾ ಇಲ್ಲ. ಲೈಟ್ ಇದ್ದಿದ್ರೆ ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ಅಲ್ಲಿ ಮೇಲ್ಗಡೆಯಿಂದ ನೀರು ಬೀಳುತ್ತೆ. ಇಲ್ಲಿ ಇವಾಗ ಬೇಸಿಗೆ ಆಗಿರೋದ್ರಿಂದ ನೀರು ಬೀಳ್ತಾ ಇಲ್ಲ, ಕೆಳಗಡೆ ಮಾತ್ರ ಇಲ್ಲಿ ನೀರೈತೆ ನೋಡಿ. ಪಾತಾಳ ಗಂಗೆ ಹತ್ರನೇ ಯಾವುದೋ ಒಂದು ದಾರಿ ಐತೆ, ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಎಷ್ಟು ಚಿಕ್ಕದಾಗೈತೆ ಅಂದರೆ ಇದು ಸ್ಟೆಪ್ಸು ನೋಡಿ, ಇಲ್ಲಿ ಹೆಂಗೈತೆ. ಇದೆಲ್ಲ ಹೋಗ್ಬೋದು ಏನೋ ಗೊತ್ತಿಲ್ಲ.
ಮೇಲೆ ಬಂದರೆ ನೋಡಿ ಇಲ್ಲಿ ಯಾವ ಥರ ಕಾಣುತ್ತೆ. ಇಲ್ಲಿಗ ಆವಾಗಲೇ ಇಲ್ಲಿ ಬಂದಿದ್ದಲ್ಲ ಅದೇ ಇದು. ಹೋ ಸುಮ್ಮನೆ ಸುತ್ತಾಡ್ತಾ ಇದ್ದೀನಿ ನಿಜವಾಗ್ಲೂ. ಆವಾಗಲೇ ಇಲ್ಲಿ ಕೋಟಿಲಿಂಗ ನೋಡ್ಕೊಂಡು ಹೋಗೋದಲ್ಲ ಅದೇ ಇದು, ಆದರೆ ಇದೊಂದು ದಾರಿ ಅಷ್ಟೇ. ವಾವ್ ತುಂಬಾ ಹೈಟಾಗೈತೆ ಇಲ್ಲಿ. ಭೂಮಿ ಕೆಳಗಡೆ ಇಷ್ಟು ಅದ್ಭುತವಾಗಿರೋ ಈ ಗುಹೆ ಬಗ್ಗೆ ನಿಮ್ಗೆ ಏನಿಸ್ತು ಕಮೆಂಟ್ ಮಾಡಿ. ಒಳಗಡೆ ಗಾಳಿ ಬರ್ತೈತಲ್ವಾ ನೋಡಿ, ಅದು ಎಲ್ಲಿಂದ ಬರ್ತೈತೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿಂದನೇ ಅಲ್ಲಿಗೆ ಗಾಳಿ ಬರ್ತಾ ಇದ್ದು, ಮತ್ತೆ ಅಲ್ಲೊಂದು, ಮತ್ತೆ ಅಲ್ಲೊಂದು, ಮತ್ತೆ ಅಲ್ಲೊಂದು. ಪಾತಾಳ ಗಂಗೆ ಅಲ್ಲಿ ಪಾತಾಳ ಗಂಗಲ್ಲಿ ಬರ್ತೈತಲ್ಲ ನೀವು ಅದು ಇದು ಗಾಳಿ ನೋಡಿ. ಇಲ್ಲಿಂದನೇ ಅಲ್ಲಿ ಕೆಳಗಡೆ ಗಾಳಿ ಬರ್ತಾ ಇತ್ತು. ಇದು ಕೆಳಗಡೆನೆ ನಾವು ಓಡಾಡ್ತಿದ್ದು ಇಷ್ಟೊತ್ತೆಲ್ಲ. ಇಲ್ಲಿ ಬುದ್ಧ ಸ್ಟ್ಯಾಚುನ ಮಾಡೋರೆ, ಅಂದರೆ ಗುಹೆ ಹತ್ರ ಇರೋದು ಇದು. ಅಲ್ಲಿ ಗುಹೆ ಅಂದರೆ ಇಲ್ಲಿ ಸ್ಟ್ಯಾಚು.